ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಅಡುಗೆ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ನಮ್ಮ ಮಲೆನಾಡಿನ ಅಡುಗೆ ಆಗಿರುವಂತಹ ಅಕ್ಕಿ ರೊಟ್ಟಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಲೆನಾಡು ಅಂದರೆ ಅಕ್ಕಿ ರೊಟ್ಟಿ ಅಂದರೆ ಮಲೆನಾಡು, ಅದರಲ್ಲಿ ಬೇರೆ ಮಾತೇ ಇಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಸ್ವಲ್ಪ ಅನ್ನ ಹಾಗೆ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಅನ್ನ ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಅದನ್ನು ನಾದಬೇಕಾಗತ್ತೆ. ಅದು ಅನ್ನದಾಗಲೂ ಏನು ಸಿಗದೇ ಇರೋ ರೀತಿ ಹೀಗೆ ಕಲಿಸ್ಕೊಂಡು ನಾದಬೇಕಾಗತ್ತೆ. ನೋಡ್ತಿದ್ದೀರಲ್ವ, ಈ ರೀತಿಯಾಗಿ ನೀವು ಅನ್ನ ಮತ್ತು ಅಕ್ಕಿ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಯಾವುದೇ ರೀತಿ ಅಳತೆ ಇಲ್ಲ, ಇಷ್ಟನ್ನಕ್ಕೆ ಇಷ್ಟು ಅಕ್ಕಿ ಹಿಟ್ಟು ಅಂತ ಅಂದ್ಬಿಟ್ಟು. ನಿಮಗೆ ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ. ಹಿಂಗೆ ನಾದಬೇಕಾದ್ರೆ ನಿಮಗೆ ಅದು ಗೊತ್ತಾಗುತ್ತೆ, ನಿಮಗೆ ಅದನ್ನು ಅಕ್ಕಿ ಹಿಟ್ಟನ್ನು ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಅದಾದ ನಂತರ ನೋಡಿ, ಈ ರೀತಿಯಾಗಿ ನೀವು ನಾದ್ತಾ ಬರಬೇಕಾಗುತ್ತೆ. ನಾದ್ಕೊಂಡು ಒಂದೊಂದೇ ಉಂಡೆಗಳನ್ನ ಮಾಡಿ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಕೈನ ನೀರಿಗೆ ಹತ್ಕೊಂಡು ಈ ರೀತಿ ನಾದೋದ್ರಿಂದ ಕೈ ಕೂಡ ಅಂಟೋದಿಲ್ಲ. ಈ ರೀತಿ ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಡು ನಂತರ ನಾವು ತಟ್ಟಬೇಕಾಗತ್ತೆ. ಮೊದಲು ನಾವು ಕೆಳಗಡೆ ಯಾವುದೇ ರೀತಿ ಹಿಟ್ಟಿಲ್ದಿರುತ್ತೆ ನೋಡ್ಬೋದು, ನೀಟಾಗಿ ಈ ಥರ ಕೆಳಗಡೆಗೂ ನೀರನ್ನ ಸವರ್ಕೊಂಡು ಈ ರೀತಿಯಾಗಿ ನೀವು ಅದನ್ನ ತಟ್ಟಬೇಕಾಗತ್ತೆ. ನಾನು ಮಲೆನಾಡಿನ ಅಕ್ಕಿ ರೊಟ್ಟಿನ ಕೈಯಲ್ಲಿ ತಟ್ಟಿನೇ ತೋರಿಸ್ಬೇಕು, ಆ ರೀತಿಯೇ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಕೈಗೂ ಸ್ವಲ್ಪ ನೀರನ್ನ ಹೆಚ್ಕೊಂಡು ಈ ಥರ ಚಪ್ಪಟ್ಟೆಯಾಗಿ ಮಾಡ್ತಾ ಬರಬೇಕಾಗತ್ತೆ. ನೋಡಿ, ಕೆಳಗಡೆಗೂ ನೀರನ್ನ ಸವರ್ಕೋಬೇಕು. ಮಾಡೋದ್ರಿಂದ ಕೆಳಗಡೆಗೆ ಅಂಟೋದಿಲ್ಲ. ಇದೇ ರೀತಿ ನಿಧಾನವಾಗಿ ಸ್ವಲ್ಪನೇ ನೀರನ್ನ ಈ ಥರ ಹೆಚ್ಚಿಕೊಂಡು ಈ ರೀತಿಯಾಗಿ ತಟ್ಟೋದ್ರಿಂದ ನಿಮಗೆ ಅಕ್ಕಿ ರೊಟ್ಟಿ ತುಂಬಾ ಸುಲಭವಾಗಿ ಮತ್ತು ತೆಳ್ಳಗೆ ಬರುತ್ತೆ. ನೋಡ್ತಿದ್ದೀರಲ್ವ, ಇದೇ ರೀತಿಯಾಗಿ ನೀವು ಟ್ರೈ ಮಾಡಿ. ಫಸ್ಟ್ನೇದು ಬರಲಿಲ್ಲ ಅಂದರೂ ಖಂಡಿತ ಎರಡನೇದಂತೂ ಬಂದೇ ಬರುತ್ತೆ. ನಾನು ಆಲ್ರೆಡಿ ಹಂಚನ್ನ ಕಾಯೋದಕ್ಕೆ ಅಂತ ಇಟ್ಟಿದ್ದೆ, ನೋಡ್ತಿರ್ಬೋದು ಉರಿ ಹಾಕಿದ್ದೀನಿ. ಈಗ ಹಂಚು ಕಾಯ್ದಿದೆ. ಇವಾಗ ನಾವು ಅಕ್ಕಿ ರೊಟ್ಟಿನ ಹಾಕ್ತಾಯಿದ್ದೀವಿ. ಹಾಕಿದ ತಕ್ಷಣ ಮಗ್ಚಾಕೋದಕ್ಕೆ ಹೋಗಬೇಡಿ, ಒಂದು 2-3 ನಿಮಿಷ ಬಿಡಿ. ಅದಾದಮೇಲೆ ನಿಧಾನವಾಗಿ ನೀವು ರೊಟ್ಟಿನ ಮಗ್ಚಿ ಹಾಕಬೇಕಾಗತ್ತೆ. ಎರಡೂ ಕಡೆಯೂ ಒಂದು 2 ನಿಮಿಷ ಬೇಯಿಸ್ಕೊಂಡಾದಮೇಲೆ ನೀವು ಅದನ್ನು ತೆಗಿಬೇಕಾಗತ್ತೆ. ಮತ್ತು ಈ ರೀತಿಯಾಗಿ ಒಲೆನ ಸೈಡಲ್ಲಿಟ್ಟು ಕೆಂಡದಲ್ಲಿ ಅದನ್ನು ಬೇಯಿಸಬೇಕಾಗತ್ತೆ. ಈ ರೀತಿ ಬೇಯಿಸೋದ್ರಿಂದ ರೊಟ್ಟಿನ ಪ್ರತಿ ಎಡ್ಜ್ ಕೂಡ ಬೇಯುತ್ತೆ. ಕೆಂಡದಲ್ಲಿ ಬೇಯಿಸೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ನಮ್ಮ ಮಲೆನಾಡಿನ ಅಡುಗೆ ಆದಂಥ ಅಕ್ಕಿ ರೊಟ್ಟಿಯನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ. ನೋಡ್ತಿದ್ರೇ ಆಹಾ, ಬಾಯಲ್ಲಿ ನೀರಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಇದೇ ರೀತಿ ಮಲೆನಾಡಿನ ರೆಸಿಪಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಲೆನಾಡು ಅಡುಗೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.